ಶೋಭಾ ಇನ್ ಎಷ್ಟು ಅಂತ ಹುಡುಕ್ಲಿ? ಸರ್, ಓ ಜೇನ್ ಮಾಮ, ಅಯ್ಯಪ್ಪ. ರಾಜ, ಲೇ ರಾಜ, ಏನು ನೀನಿಲ್ಲಿ? ಯಾವಾಗ ಬಂದ್ಯೋ? ನಾನ್ ಬಂದು 2 ದಿವಸ ಆಯ್ತು. ಮತ್ ಮನೆಗೆ ಯಾಕೋ ಬರ್ಲಿಲ್ಲ? ಸಿಕ್ಕಿದ್ರೆ ತಾನೆ ಮನೆ ಬರೋದು. ಬಂದಾಗ್ಲಿಂದ ನಿಮ್ ಮನೆ ಹುಡುಕ್ತಾನೆ ಇದ್ದೀನಿ. ಏನು ಹೇಳ್ದೆ ಕೇಳ್ದೆ ಬಂದ್ಬಿಟ್ಯಾ? ಸರಿ, ನಡಿ ಮನೆಗೆ ಹೋಗೋಣ. ಮನೇಲೆಲ್ಲ ಚೆನ್ನಾಗಿದ್ದಾರಾ? ನಾನು ಹಾಕಿದ ಕಾಗದ ಸಿಕ್ತಾ? ಸಿಕ್ತು, ಇಲ್ಲೇ ಇದೆ ನೋಡು. ಫೋಟೋನು ತುಂಬಾ ಚೆನ್ನಾಗಿದೆ. ಸರಿ ಸರಿ, ಕೂತ್ಕೋ. ಒಂದ್ ನಿಮಿಷ, ಕಾರ್ ಪಾರ್ಕ್ ಮಾಡಿ ಬಂದ್ಬಿಡ್ತೀನಿ. ಇಲ್ಲೇ ಇರು. ಆಹಾ, ಕಂಬ ಎಷ್ಟು ನುಣ್ಣಗಿದೆ, ನೆಲ ಎಲ್ಲ ಜಾರ್ತಾ ಇದೆ. ಮನೆ ಬೊಂಬಾಟಾಗಿದೆ. ಗೋಡೆ ಸಹಿತ. ರಾಜಾ, ರಾಜಾ, ಡಿಯರ್, ಯಾಕಪ್ಪ ಮಾತಾಡ್ತಾ ಇಲ್ಲ? ಗೋಪಾನಾ ನೋಡು, ನಿನಗಿಷ್ಟು ತಿಂಡಿ ತಂದಿದ್ದೀನಿ. ಎಲ್ಲಿ ಕೈ ಹಿಡಿ. ಮನುಷ್ಯ ಕೈ, ಹೌದು ಮನುಷ್ಯಂದೆ. ವೆರಿ ಡೇಂಜರಸ್, ವೆರಿ ಡೇಂಜರಸ್. ಶಿವ, ನಮ್ ರಾಜ ಇಲ್ಲದಮ್ಮ. ನಮಸ್ಕಾರ, ನಾನು ಇಲ್ಲಿದ್ದೀನಿ. ಯಾರಯ್ಯ ನೀನು? ಯಾಕಯ್ಯ ಬಂದೆ ಇಲ್ಲಿ? ನಾಯಿ ಕಜೆ ಕಳ್ಳ ಏನಯ್ಯ ನೀನು? ನಾಯಿ ಏನ್ ಮಾಡ್ದೆ? ನಮ್ ರಾಜ ಏನ್ ಮಾಡ್ದೆ? ನಮ್ ರಾಜ ಇಲ್ಲಿ? ನಾನು ಕಳ್ಳ ಅಲ್ಲ ಸರ್, ಮತ್ತೆ ನನ್ ರಾಜ. ರಾಜ ಯಾವ ರಾಜ? ಚಂದ್ರಾಪುರ ಸುಬ್ಬಮ್ಮನ್ ಮಗ, ಬಾಲ್ ಗೋಪಾಲ್ ಮಾವನ್ ಪಕ್ಕದ ಮನೆ. ಓ, ಶುಭ ಹೇಳ್ತಿದ್ ರಾಜ ನೀನೇನಾ? ಬಹಳ ಸಂತೋಷ. ಗ್ಲಾಡ್ ಟು ಮೀಟ್, ಗ್ಲಾಡ್ ಟು ಮೀಟ್. ಏನಪ್ಪ ಗೋಪಾಲಪ್ಪ, ರಾಧಮ್ಮ ಎಲ್ಲ ಚೆನ್ನಾಗಿದಾರ? ನೀನ್ ಯಾಕಯ್ಯ ಒಳಗ್ ಸೇರ್ಕೊಂಡೆ? ಒಳಗ್ ಸೇರ್ಕೊಂಡು ಏನ್ ಮಾಡ್ತಾ ಇದೀಯಾ? ಯಾರ ಜೊತೆ ಮಾತಾಡ್ತಿದ್ದೀರಾ ಡ್ಯಾಡಿ? ರಾಜನ್ ಜೊತೆನಾ? ರಾಜನ್ ಜೊತೆನೆ, ಆದ್ರೆ 4 ಕಾಲಿನ ರಾಜನ್ ಜೊತೆ ಅಲ್ಲ, 2 ಕಾಲಿನ ರಾಜನ್ ಜೊತೆ. ನೋಡು. ಹೌದಾ? ಏ ರಾಜ, ನನ್ ಮನೇನ ಹುಡುಕ್ತಾ ಇದ್ರೆ ನೀನ್ ಇಲ್ಲಿದ್ಯಾ? ನೀನ್ ಹೇಗ ಒಳಗ್ ಬಂದ್ ಸೇರ್ಕೊಂಡೆ? ನಾನೇ ಒಳಗ್ ಬಂದ್ ಸೇರ್ಕೊಳ್ಳಿ, ನಿಮ್ ನಾಯಿ ನನ್ನ ಒಳಗ್ ಅಟ್ಟು ಬಿಡ್ತು. ಏನ್ ಡ್ಯಾಡಿ, ಅವ್ನ್ ನಾಯಿ ಗೂಡು ಒಳಗಡೆ ಕೂತಿದ್ರೆ ನೀವ್ ಹೊರಗಡೆ ಕೂತ್ ಮಾತಾಡ್ತಿದ್ದೀರಲ್ಲ? ಹೌದಲ್ವಾ? ನಾ ಹೊರಗಡೆ ಇದ್ದೀನಲ್ಲ. ಡ್ಯಾಡಿ, ಓ ಟೆನ್ಷನ್ ಮಾಡ್ಬೇಡಮ್ಮ, ನಾನ್ ಹೊರಗಡೆ ಹೋಗ್ಬೇಕು. ಓ ಕರ್ಮ, ಬಾರ ಹೊರಗೆ. ನಾಯಿಗೂಡ್ ದೊಡ್ಡದಾಗೇ ಇದೆ, ಒಬ್ರು ಆರಾಮ ಸಂಸಾರ ಮಾಡ್ಬೋದು. ಏನಯ್ಯ ರಾಜ, ಕೇಳ್ದೆ ದಿಢೀರ್ ಬ್ಯಾಂಗ್ಳೂರು? ಇಲ್ಲಿಲ್ಲ, ಮನೇಲಿ ಹೇಳ್ಬಿಟ್ಟೆ ಬಂದಿದ್ದೀನಿ. ನಾನ್ ಯಾಕೆ ಬಂದೆ ಅಂದ್ರೆ, ನಾನ್ ಶುಭನ್ ಜೊತೆ ಬೆಂಗಳೂರು ನೋಡ್ಕೊಂಡು ಹೋಗೋಣ ಅಂತ. ಬೆಂಗಳೂರು ತೋರ್ಸಕ್ಕೆ ಶುಭನೇ ಆಗ್ಬೇಕನಯ್ಯ, ಅವಳಿಗೆ ಏನ್ ಗೊತ್ತು? ಬಾ, ನಾ ಕರ್ಕೊಂಡು ಹೋಗ್ತೀನಿ. ಏನ್ ಡ್ಯಾಡಿ, ನೀವೇ ಇವನ್ನ ಕರ್ಕೊಂಡು ಹೋದ್ರೆ ಡಾಕ್ಟರ್ ಚೆಕಪ್ ಯಾರು ಹೋಗ್ತಾರೆ? ಏನಮ್ಮ, ಹೊರಗಡೆ ಹೋಗ್ಬೇಕಾರೆ ಡಾಕ್ಟರ್ ಚೆಕಪ್ ಅಂತ ಟೆನ್ಷನ್ ಮಾಡ್ತೀಯಲ್ಲಮ್ಮ. ಅದಕ್ಕೆ ನೀವು ಮನೇಲೇ ಇರಿ, ನಾನೇ ಇವನಿಗೆ ಬೆಂಗಳೂರು ತೋರ್ಸ್ಕೊಂಡ್ ಬರ್ತೀನಿ. ಡಾಕ್ಟರ್, ಇಂಜೆಕ್ಷನ್, ಟೆನ್ಷನ್. ರಾಜ, ಮುತ್ತು ರಾಜ, ನೂಕುವಂತ ಕೋಪ ನನ್ನಲ್ಲೇಕೆ? ರಾಜ, ರಾಜನಿಗೆ ಟವಲ್ ಕೊಟ್ ಬಾ ಅಂದ್ರೆ ಇಲ್ಲಿ ಬಂದು ಅಲಂಕಾರ ಮಾಡ್ಕೊತಾ ನಿಂತಿದ್ಯಾ? ಮನೆಗೆ ಯಾರಾದ್ರೂ ಗಂಡಸರು ಬಂದ್ರೆ ಸಾಕು, ನಿನ್ ತಲೆ ತಿರ್ಗ್ ಹೋಗುತ್ತೆ. ಅಯ್ಯೋ ಬಿಡಿ ಅಕ್ಕ, ಗಂಡಸರು ಮುಂದೆ ಹಂಗಂಗೆ ಹೋಗ್ಬಿಡಕ್ಕಾಗತ್ತಾ? ಏನ್ ಅನ್ಕೊಳ್ಳಲ್ಲ ಅವರು. 10 ಸತಿ ಲಿಪ್ಸ್ಟಿಕ್ ಹಚ್ಕೋತಾ ಇರು, ಅಷ್ಟ್ರೊಳಗೊಂದು ಸ್ನಾನ ಮುಗಿಸಿ ಹೊರಗ್ ಬಂದಿರ್ತಾನೆ. ಹೋಗ್ತೀನಿ ಬಿಡಿ. ಹೋಗೆ ಅಂದ್ರೆ ನೀವ್ ನನ್ ಕಿವಿಯಿಂದ ಹೋಗಿ ಕೂದಲೆಲ್ಲ ಹಾಳು ಮಾಡ್ಬಿಟ್ರಿ. ಸರಿ ಮಾಡ್ಕೊಂತೀನಿ ರೀ. ನೀ ಸರಿ ಮಾಡ್ಕೊತಾನೆ ಇರು. ಅಯ್ಯೋ ಬಿಡಿ, ನಾನೇ ಹೋಗ್ಕೊಡ್ತೀನಿ. ದೂರದಿಂದ ಬಂದಂತ ಸುಂದರ ಜಾಣ. ತಿನ್ನು ತಿನ್ನು, ಸ್ವೀಟ್ ತಿಂದ್ರೆ ದಪ್ಪ ಆಗ್ತಾರಂತೆ. ಅಯ್ಯೋ ಬೇಡಪ್ಪ, ಕಡೆ ನಮ್ಮ ಅಪ್ಪನ್ ರೀತಿ ಹೊಟ್ಟೆ ಬಂದ್ಬಿಟ್ರೆ ಕಷ್ಟ. ಈಗ ತಿಂತೀಯೋ ಇಲ್ವೋ?
ಹಾಯ್ ಶುಭಾ. ಹಾಯ್. ಏನೇ ಆಗ್ಲೇ ಎಕ್ಸ್ಚೇಂಜ್ ಬಿಸ್ನೆಸ್ ಶುರುವಾಗಿದೆಲ್ಲ, ಪರವಾಗಿಲ್ಲಮ್ಮ. ಸಾಕ್ ಸುಮ್ನಿರೆ. ಟಾಪ್ ಸೀಕ್ರೆಟ್ ಅಂತಿದ್ದೆ, ಈಗೇನ್ ಹೇಳ್ತೀಯಾ? ಉಡ್ಬಿ ಜೊತೆಲಿ ಸಿಕ್ಕಾಕೊಂಡಿದ್ಯಾ? ಏನೇನು ಮಾತಾಡ್ಬಿಡ್ವೆ, ಬಾಯ್ ಮುಚ್ಕೊಳೆ. ಕಂಗ್ರಾಟ್ಸ್. ಯಾವಾಗಮ್ಮ? ಅದನ್ನು ಹೇಳ್ತೀಯಾ ಇಲ್ಲ ಹಾಗೆ ಸೀಕ್ರೆಟ್ ಆಗಿ ಇಟ್ಬಿಡ್ತೀಯಾ? ಅಯ್ಯೋ, ನನ್ ಬಾಯ್ ಫ್ರೆಂಡ್ ಕರೀತಿದ್ದಾನೆ ಕಣೆ. ಬಾಯ್ ಬಾಯ್. ಹುಡುಗ ಸ್ವಲ್ಪ ಸಣ್ಣಕ್ಕಿದ್ದಾನೆ, ಪರವಾಗಿಲ್ಲ. ಚೆನ್ನಾಗಿ ನೋಡ್ಕೋ, ದಪ್ಪ ಆಗ್ಲಿ. ಬಾಯ್. See you. ಅಷ್ಟು ಕೂಡ ತಿನ್ ದಪ್ಪ ಆಗ್ತೀನಿ. ತಿನ್ನು. ಇದು ಚೆನ್ನಾಗಿದ್ಯಾ? ಪರವಾಗಿಲ್ಲ. ಇದು ನೋಡು. ಇದು ಇದು ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ಲ, ಬೊಂಬಟಾಗಿದೆ. ಬೊಂಬಾಟಾಗಿದೆ. ಏನೋ ನೀನು, ನಾನ್ ಚೆನ್ನಾಗಿದೆ ಅಂದ್ರೆ ನೀನು ಚೆನ್ನಾಗಿದೆ ಅಂತ ಹೇಳ್ತೀಯಲ್ಲ. ಹೌದು ಕಣೆ, ನಿಜ ಹೇಳ. ನಿನ್ಗೆ ಏನ್ ಇಷ್ಟ ಆಗುತ್ತೋ ಅದೆಲ್ಲ ನಂಗೆ ಇಷ್ಟ ಆಗುತ್ತೆ. ನನಗೆ ಇಷ್ಟವಾಗಿದ್ ಮಾತ್ರ ಇಷ್ಟವಾಗುತ್ತಾ? ಬೇರೆ ಏನು ಇಷ್ಟ ಆಗಲ್ವಾ? ಬೇರೆದು ಆಗುತ್ತೆ. ಈ ಊರಲ್ಲಿರೋ ಇಷ್ಟ ಆಗಲ್ಲ ರಸ್ತೆಗಳು, ಇರುವೆ ಸಾಲಿನ ತರ ಹೋಗೋ ಕಾರು, ಮೋಟಾರು, ಮಾಡಿ ಬಸ್ಸು, ಆಕಾಶದ ಎತ್ತರ ಇರೋ ಬಿಲ್ಡಿಂಗು, ನಿಮ್ಮನೆ, ನಿಮ್ಮಪ್ಪ, ನಿಮ್ ನಾಯಿ. ಮುಗೀತಾ? ಇನ್ನೇನು ಇಲ್ವಾ? ಇನ್ನೂ ಇದೆ. ಏನೇನೋ ಹೇಳ್ಬೇಕಂತ ಅನ್ಸುತ್ತೆ, ಆದ್ರೆ ನಿನ್ ಮುಖ ನೋಡ್ತಾ ಇದ್ರೆ ಎಲ್ಲ ಮರ್ತೇ ಹೋಗ್ಬಿಡುತ್ತೆ ಕಣೆ. ಯಾಕೋ? ಹೋಗಿ ನಾಚಿಕೆ ಆಗುತ್ತೆ. ನಿನ್ಗೆ ಯಾಕೋ ನಾಚಿಕೆ? ನೀನೇನ್ ಹುಡ್ಗಿನ? ಆಗಲ್ಲ, ಆದ್ರೂ ನಾಚಿಕೆ ಆಗುತ್ತೆ. ಸರಿ, ನಿನಗ್ ನಾಚಿಕೆ ಆಗೋದಿದ್ರೆ ಈಗ ಹೇಳು. ಹೇಳು. ಹೇಳ್ತೀನಿ ರೇ. ಜ್ಞಾಪಕ ಇದೆಯಾ? ನೀನ್ ಅಂಬಾ ಅಂತ ಕರೆದಿದ್ದು, ಬೊಂಬೈ ಬ್ಯಾಗೆ ನನ್ ಕೈ ಕೊಟ್ಟಿದ್ದು, ನಾನು ನೀನು ಇಬ್ರು ಸೇರಿ ಜಾತ್ರೆ ಹೋಗಿದ್ದು, ನಿನ್ಗೋಸ್ಕರ ಮರ ಹತ್ತಿ ಮಾವಿನಕಾಯಿ ಕಿತ್ತಿದ್ದು, ಮರದಿಂದ ಬಿದ್ದಾಗ ನೀನ್ ನನ್ನ ಮನೆ ಕರ್ಕೊಂಡೋಗಿ ಔಷಧಿ ಹಚ್ಚಿದ್ದು ಎಲ್ಲ ಜ್ಞಾಪಕ ಇದೆಯಾ? ನೀನ್ ಮೊದಲನೇ ಸಾರಿ ನೋಡಿದಾಗ ನನ್ಗೇನು ಅನ್ಸ್ಲೇ ಇಲ್ಲ, ಆದ್ರೆ ಈಗೀಗ ನೀನ್ ಬಿಟ್ಟಿರೋಕೆ ಆಗ್ತಾ ಇಲ್ಲ. ನಿನ್ ಮನ್ಸು ಗಟ್ಟಿ ನೊರೆ ಹಾಲಿದ್ದಾಗೆ. ನೀ ನನ್ ಜೊತೆಗಿದ್ರೆ ಅದೇ ದೊಡ್ಡ ಸಂಕ್ರಾಂತಿ ಹಬ್ಬ. ನಿನ್ ಬಿಟ್ಟು ನಾನ್ ಬೇರೆ ಯಾರನ್ನೂ ಮದ್ವೆ ಆಗೋದೇ ಇಲ್ಲ. ನೀನು ನನ್ ಮದ್ವೆ ಆಗ್ತೀಯಾ? ಯಾಕೆ ಸುಮ್ಮನದೆ ಹೇಳು. ನಾನ್ ಹೆಂಗ್ ಹೇಳಿ? ನನ್ಗೆ ಆನಂದನೇ ತಡಿಯಕ್ಕಾಗ್ತಿಲ್ಲ. ನೀವೇ ತಿಳ್ಕೊಳ್ಳಿ. ತಗೊಳ್ಳಿ ಹಾಲು. ಗಗನವು ಎಲ್ಲೋ, ಭೂಮಿಯು ಎಲ್ಲೋ, ಬಂದು ಹರಿಯೇನ. ಏನಾಯ್ತು ಇವಳಿಗೆ? ಸಾರಿ ರಾಜಾ, ಅದೇನೋ ಹೇಳ್ಬೇಕು ಅಂತಿದ್ಯಲ್ಲ, ಈಗ ಹೇಳು. ನನ್ನ ಉಡ್ಬಿ ಫೋನ್ ಬಂದಿತ್ತು, ಅದಕ್ಕೆ ಹೋಗಿದ್ದೆ. ಉಡ್ಬಿ ಅಂದ್ರೆ ಹೋಟ್ಲಲ್ಲಿ ಸಿಕ್ಕಿದ್ಲಲ್ಲ ಆ ಹುಡ್ಗಿನ? ಅಲ್ವೋ, ಉಡ್ಬಿ ಅಂದ್ರೆ ನನ್ ಮದ್ವೆ ಆಗೋ ಹುಡ್ಗ. ನೀನ್ ಮದ್ವೆ ಆಗೋ ಹುಡ್ಗನ? ಹೌದು ಕಣೋ. ನೋಡು ಹೇಗಿದೆ ನನ್ ಸೆಲೆಕ್ಷನ್. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಿಮ್ಮಿಬ್ರದು ಸರಿಯಾದ ಜೋಡಿ. ಅದೇನೋ ಹೇಳ್ಬೇಕು ಅಂತಿದ್ಯಲ್ಲ, ಹೇಳಲೇ ಇಲ್ಲ? ಇಲ್ಲ ಇಲ್ಲ, ಏನೂ ಇಲ್ಲ, ಸುಮ್ನೆ ತಮಾಷೆಗೆ ಹೇಳಿದೆ ಅಷ್ಟೇ. ತಮಾಷೆ ಅಂತೆ. ಅವ್ರು ಮತ್ತೆ ಫೋನ್ ಮಾಡ್ತಾರೆ, ಕೆಳಗ್ ಹೋಗೋಣ ಬಾ. ಪೆದ್ದ ಪೆದ್ದ. ಯಾಕಮ್ಮ, ರಾಜ ಬರ್ಲಿಲ್ವಾ? ಅವ್ನ್ ಹೊರಟೋಗಿದ್ದಾನೆ. ಎಲ್ಲಿ ಹೋಗ್ತಾನೆ? ಬರ್ತಾನೆ ಬಿಡು. ಇಲ್ಲ ಡ್ಯಾಡಿ, ಅವನಿನ್ ಬರಲ್ಲ, ಊರ್ಗ್ ಹೊರಟೋಗಿದ್ದಾನೆ. ಹೇಳ್ದೆ ಕೇಳ್ದೆ ಯಾಕೆ ಹೋದ? ಅಯ್ಯ, ಅದಕ್ಕೆ ನೀನ್ ಯಾಕೆ ಬೇಜಾರು ಮಾಡ್ಕೋಚಮ್ಮ? ಬಂದ, 2 ದಿವಸ ಇದ್ದ, ಹೋದ. ಅದಕ್ಕೇನ್ ಮಾಡಕ್ಕಾಗತ್ತೆ? ಕಮಾನ್, ಚೇರ್ ಅಪ್, ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್. ತಗೋ. 995 ಆಗೋಗ್ಬಿಟ್ಟಿದೆ. ಇನ್ನು ಕೇವಲ 5 ಮಾತ್ರ ಉಳಿದಿದೆ ಗಿನ್ನಿಸ್ ಬುಕ್ ಸೇರ್ಕೊಳ್ಳೋದಕ್ಕೆ. ಆಹಾ, ಎಂಥ ಪ್ರೊಫೆಷನ್! 20 ವರ್ಷದಿಂದ ಇದೇ ಫೀಲ್ಡ್ ಅಲ್ಲಿ ದುಡಿತಾ ಇದ್ದೀನಿ. ಭಗವಂತ, ಅದ್ ಯಾವಾಗ ಸೇರಿಸ್ತೀಯೋ ಏನೋಪ್ಪ. ಸೇರಿಸ್ತಾನೆ ಗಿನ್ನಿಸ್ ಬುಕ್ಗಲ್ಲ, ಗೌರ್ಮೆಂಟ್ ಆಸ್ಪತ್ರೆಗೆ. ಜೆಪಿ ನಗರದಲ್ಲಿ ಒಂದ್ ಹೆಣ್ಣಿದೆ, ರಾಜಾಜಿನಗರದಲ್ಲಿ ಒಂದ್ ಗಂಡಿದೆ ಅಂತ ಹಗ್ಲು ರಾತ್ರಿ ಬೇರೆಯವ್ರ ಮದ್ವೆ ಬಗ್ಗೆನೇ ಯೋಚನೆ ಆಯ್ತು. ಅಂದ್ರೆ ನೀನ್ ಹೇಳೋದು ನಾನ್ ನಿನ್ನ ಮದುವೆ ಬಗ್ಗೆ ಯೋಚನೆನೇ ಮಾಡ್ಲಿಲ್ಲ ಅಂತನಾ? 995 ಮದುವೆಗಳಾಗಿವೆ.
ಇನ್ನು ಕೇವಲ 5 ಮಾತ್ರ ಉಳಿದಿದೆ ಗಿನ್ನಿಸ್ ಬುಕ್ ದಾಖಲೆ ಆಗೋದಕ್ಕೆ. ಅದಾದ್ಮೇಲೆ 1001ನೇ ಮದುವೆನೇ ನಿಂದು. ನನ್ ಮದ್ವೆ ಬಗ್ಗೆ ಹೇಳಿಲ್ಲಪ್ಪ. ಹಗ್ಲು ರಾತ್ರಿ ಹೀಗೆ ಅಲಿಯೋದ್ ಬಿಟ್ಟು ನೆಮ್ಮದಿಯಾಗಿರಿ. ಏನಮ್ಮ ಶಬ್ದ? ಏನೋ ಬಾವಿಗೆ ಬಿದ್ದಾಗೈತಪ್ಪ. ಮೆಲ್ಗೆ ಮೆಲ್ಗೆ. ಯಾವನೋ ಏನ್ ಕತೆನೋ ನಿಮ್ ಬಾವಿಗೆ ಬಿದ್ದ. ಆ? ಮೊದ್ಲು ಪೊಲೀಸ್ ಕಂಪ್ಲೇಂಟ್ ಕೊಡಿ. ಇದು ಆತ್ಮಹತ್ಯೆ ಕೇಸು. ಇಲ್ಲೇ ನಿಮಗೆ ಬಹಳ ತೊಂದರೆ ಆಗುತ್ತೆ. ಇಲ್ಲ ಅಂದ್ರೆ ನಿಮ್ಮನ್ನ ಹಿಡ್ಕೊಂಡು ಹೋಗ್ತಾರೆ. ಅದೆಲ್ಲ ನಾನ್ ನೋಡ್ಕೋತೀನಿ. ಮೇಲೆ ಕೆತ್ತಿ ಬಹಳ ಉಪಕಾರ ಮಾಡಿದೀರಾ. ಹೊರಡಿ ಹೊರಡಿ. ತಾವು ಹೊರಡಿ. ಏನಿಲ್ವಾ? ಏನಯ್ಯ? ಹೊರಡು. ಮತ್ತೆ ಯಾರಾದ್ರೂ ಬಾವಿಗೆ ಬಿದ್ರೆ ನನಗೆ ಹೇಳ್ಕೊಳ್ಳಿ. ಆಯ್ತಾಯ್ತು. ಕೂತ್ಕೊಳ. ಏನು ಆಫೀಸ್ ದುಡ್ಡು ಗುಳುಮ? ಪರೀಕ್ಷೆಲಿ ಗೋತನ ಪಾಪರ್ ಚೀಟಿನ? ಇದು ಯಾವ್ದು ಅಲ್ಲ, ಇನ್ಯಾವ್ದು? ಓ, ಇದು ಅದೇ ಕೇಸು. ಯಾವ್ದಾದ್ರೂ ಹುಡುಗಿ ಕೈ ಕೊಟ್ಲಾ? ಅವಳೇ ಕೈ ಕೊಟ್ಲಾ ಇಲ್ಲ ಅವ್ರ ಅಪ್ಪ ಅಮ್ಮ ಒಪ್ಲಿಲ್ವಾ? ಅವಳಿಗೆ ಬೇರೊಂದ್ ಜೊತೆ ಮದುವೆ ನಿಶ್ಚಯ ಆಗಿದೆ. ಏನ್ ಅವಳ ಹೆಸರು? ಶುಭ ಅಂತ. ಅವಳನ್ ಬಿಟ್ಟು ನೀನೊಬ್ನೇ ಬಿದ್ದು ಸಾಯಕ್ ಬಂದಿದ್ಯಲ್ಲ, ಅವಳನ್ನ ಕರ್ಕೊಂಡ್ ಬಂದ್ ಬೀಳೋದು ಇಷ್ಟ ಇಲ್ದಾರ ಮದ್ವೆನ ಅವಳೇ ಒಪ್ಕೊಂಡ್ಲು. ಅವಳಿಗೆ ಆ ಮದುವೆ ಇಷ್ಟ ಇದೆ. ಈ ತರದ ರೋಗ ಇದು. ಯಾವ್ರಿಂದು? ಇದೇ ಊರಾ? ಚಂದ್ರಾಪುರ. ಊರ್ಗ್ ಹೋಗ್ ಸಾಯೋದ್ ಬಿಟ್ಟು ಇಲ್ಲಿ ಬಂದ್ ನಮ್ಮನೆ ಬಾವಿಗೆ ಬಿದ್ದು ಸಾಯ್ಬೇಕಾ? ಹೇಳಿದ್ ಕೇಳಿಸ್ಲಿಲ್ವಾ? ಎತ್ತೊಲಗೋ. ನಾನ್ ಮದ್ವೆ ಮಾಡ್ಕೊಳ್ದೆ ಊರಿಗೆ ಹೋಗೋ ಆಗಿಲ್ಲ. ಏನಂದೆ? ನಾನ್ ಮದ್ವೆ ಮಾಡ್ಕೊಂಡೆ ಬರ್ತೀನಿ ಅಂತ ಮನೇಲಿ ಹಠ ತೊಟ್ಟು ಬಂದಿದ್ದೀನಿ. ಈ ಹುಚ್ಚಾಟ ಎಲ್ಲ ಬಿಟ್ಟು ಮೊದ್ಲು ಹೋಗಿ ಊರಿಗೆ ಸೇರ್ಕೋ. ಓ ಸಾಕ್ ಸುಮ್ನಿರಮ್ಮ. ಅತಿಥಿಗಳೇ, ನಿಮ್ಗೇನಾದ್ರು ಪೆಟ್ಟಾಯ್ತೆ? ನನ್ನ ಸರ್ವಿಸ್ ನಲ್ಲಿ ಧೈರ್ಯವಾಗಿ ಎದೆ ತಟ್ಕೊಂಡು ಮದುವೆ ಮಾಡ್ಕೋತೀನಿ ಅಂತ ಹೇಳಿದ ಗಂಡ್ಸನ್ನ ನಾನ್ ನೋಡೇ ಇಲ್ಲ. ಬಲೆ 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 ಗಂಡ್ಸು ಅಂತಂದ್ರೆ ನೀವೇ. ಅದೇ ಸಾಯಕ್ ಬಂದು ಬಾವಿಗೆ ಬಿದ್ದವ್ರು ಇವ್ರೆಂತ ಗಂಡ್ಸಪ್ಪ? ಹಾಗೆಲ್ಲ ಅನ್ಬಾರ್ದಮ್ಮ. ಏನೋ ವಿಷಯಗಳಿಗೆ ದೇವ್ರು ದುರ್ಬುದ್ಧಿ ಕೊಟ್ಟ. ನೋಡು, ಈ ಅತಿಥಿಗಳು ಇನ್ಮೇಲೆ ನಮ್ಮನ್ಲೇ ಇರ್ತಾರೆ. ನಮ್ಮನೆಲ್ಲ ನೀವ್ ತಪ್ಪು ಮಾಡ್ತಿದ್ದೀರಪ್ಪ. ತಪ್ಪು ಸರಿ ಲೆಕ್ಕ ಹಾಕಕ್ ನಾವ್ಯಾರಮ್ಮ? ಅದೆಲ್ಲ ಮೇಲ್ನೋನ್ ಡಿಪಾರ್ಟ್ಮೆಂಟ್. ಅದಿರ್ಲಿ, ಅತಿಥಿಗಳಿಗೆ ಬಿಸಿ ಬಿಸಿಯಾಗಿ ಒಂದ್ ಲೋಟ ಕಾಫಿ ಮಾಡ್ಕೊಡಮ್ಮ. ಅತಿಥಿಗಳೇ, ಇದು ನಿಮ್ಮನೆ ಅಂತ ತಿಳ್ಕೊಳ್ಳಿ. ಅಂದ ಹಾಗೆ ನನಗೊಂದು ನಿಶ್ಚಿತಾರ್ಥದ ಕೆಲಸ ಇದೆ. ಹೋಗ್ಬಿಟ್ಟು ಆದಷ್ಟು ಬೇಗ ಬಂದ್ಬಿಡ್ತೀನಿ. ನಾ ಬರೋವರೆಗೂ ಅತಿಥಿಗಳನ್ನೆಲ್ಲೂ ಕಳಿಸ್ಬಾರ್ದು. ಅದ್ಯಾಕಮ್ಮ ಕುಕ್ತಿಯ? ಸ್ವಲ್ಪ ನಗನಗ್ತಾ ಇಡಮ್ಮ. ನನ್ಗ ಮೂತಿ ನೋಡಿದ್ರೆ ನಗು ಬರಲ್ಲಪ್ಪ. ಈ ಪ್ರಯತ್ನ ಪಡ್ಬೇಕಮ್ಮ. ಈ ವಿಶಾಲ ಜಗತ್ತಿನಲ್ಲಿ ಎಂತೆಂಥ ಮುಖಗಳಿವೆ. ಅದರಲ್ಲಿ ನಮ್ಮ ಮಾನ್ಯ ಅತಿಥಿಗಳ ಮುಖ ಎಷ್ಟೋ ವಾಸಿ. ಸ್ವಲ್ಪ ನಗನಗ್ತಾ ಬಡ್ಸಮ್ಮ. ಪಲ್ಯ, ಉಪ್ಪಿನಕಾಯಿ, ಅನ್ನ. ತುಪ್ಪ ಇಲ್ವಾ? ಅತಿಥಿಗಳಿಗೆ ತುಪ್ಪ ಅಂದ್ರೆ ಬಹಳ ಇಷ್ಟ ಅಂತ ಕಾಣಿಸುತ್ತೆ. ಅತಿಥಿಗಳೇ, ನೀವು ಮದುವೆ ಮಾಡ್ಕೊಂಡೆ ಊರ್ಗ್ ಹೋಗ್ಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದೀರಲ್ಲ, ಅದು ನಾನ್ ಮಾಡ್ಬೇಕು ಅಂತಿರೋ ಗಿನ್ನಿಸ್ ರೆಕಾರ್ಡ್ಗಿಂತ ದೊಡ್ಡದು. ಇದೇನು ನಿಮ್ಮನೇಲಿ ತುಪ್ಪದ ಬಾವಿನೇ ಇರೋಂಗಿದೆ? ಹೌದೌದು. ನನಗೆ ಬಡಿಸ್ತಾ ಇದ್ಯಲ್ಲಮ್ಮ. ಅಲ್ಲಿ ನೋಡಮ್ಮ, ಅತಿಥಿಗಳಿಗೆ ಬಡಿಸ್ಲೇ ಇಲ್ಲ. ಅಲ್ಲಿ ಬಡಿಸಮ್ಮ. ಹಾಕಿ ಸಾಕ, ಹಾಕಿ, ಸಾಕ, ಇನ್ನು ಹಾಕಿ. ಸಾಕ. ಸಾಕಾದಾಗ ನಾನೇ ಹೇಳ್ತೀನಿ, ನೀವು ಹಾಕ್ತಾನೆ ಇರಿ. ಸಾಕು ಸಾಕು. ಅಪ್ಪ,
ಏನಮ್ಮ? ನಾಳೆ 4 ಮೂಟೆ ಅಕ್ಕಿ 1 ಮೂಟೆ ಬೇಳೆ ತಗೊಂಡ್ ಬಾ. ಇಲ್ಲ ಅಂದ್ರೆ ನಮ್ಮ ಅತಿಥಿಗಳನ್ನ ಸುಧಾರ್ಸಕ್ ಆಗೋದೇ ಇಲ್ಲ. ಸಾಕ್ ಸುಮ್ನಿರಮ್ಮ. ನೀವೇನು ಬೇಜಾರು ಮಾಡ್ಕೋಬೇಡಿ. ನನ್ನ ಮಗಳದು ಮಾತ್ ಸ್ವಲ್ಪ ಹೊರಟು, ಆದ್ರ ಹೃದಯ ಮಾತ್ರ ಬೆಣ್ಣೆ. ಪರವಾಗಿಲ್ಲ ಬಿಡಿ, ನನಗ್ ಯಾರಾದ್ರೂ ಹೀಗ್ ಬೈತಾ ಇದ್ರೇನೆ ತುತ್ತು ಗಂಟ್ಲಲ್ಲಿ ಇಳಿಯೋದು. ನೀವು ತುಂಬಾ ತಮಾಷೆ ಅತಿಥಿಗಳು.